ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಎದ್ದು ಏನೆಲ್ಲ ಯಾಕೆ ಇಷ್ಟಕ್ಕೊಂದ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲಿ ಬದ್ನಿಕಾಯಿ ಎಣ್ಗಾಯಿ ಆಗೈತಿ, ಅಲ್ಲೇ ಮೊಸರನ್ನ ಕೂಡ ರೆಡಿ ಆಗೈತಿ, ಚಟ್ನಿ 2 ಥರ ಚಟ್ನಿ ಕೂಡ ಮಾಡ್ಕೊಂಡಿನಿ, ಒಲೆ ಮೇಲೆ ಮಡಿಕೆ ಕಾಳು ಉಸುಳಿ ಪಲ್ಯ ಮಾಡಕತ್ತೀನಿ. ಸೊ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಯಕ್ಕೆ ಬಂದೈತಿ. ಇನ್ನೂ ಕೂಡ ಸೊಪ್ಪು ಒಂದು ಸ್ವಲ್ಪ ಪಚ್ಚಡಿ ಕೂಡ ಮಾಡಬೇಕು, ಸೊಪ್ಪನ್ನ ಹೆಚ್ಕೋಬೇಕು. ಹೀಗಾಗಿ ನಾವು ಇವತ್ತು ಒನ್ ಡೇ ಪಿಕ್ನಿಕ್ಕಿಗೆ ಹೋಗ್ತೀವಿ ಸ್ನೇಹಿತರೆ. ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ಗೆಸ್ ಮಾಡಿ. ಹಲೋ ಸ್ನೇಹಿತರೆ, ಬಂದ್ವಿ ನೋಡಿ. ಇವತ್ತು ಬೆಳಗ್ಗೆ 10:30 ಆಗೈತಿ. ಕನಕದಾಸರ ಜನ್ಮಸ್ಥಳ ಬಾಡ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಕನಕದಾಸರ ಅರಮನೆ ಐತಿ ಸ್ನೇಹಿತರೆ. ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಒನ್ ಡೇ ಪಿಕ್ನಿಕ್ಕಿಗೆ ಅಂತ ಬಂದಿದ್ದೀವಿ. ನಾವು ನಮ್ಮ ಫ್ರೆಂಡ್ಸು ಹಾಗೆ ಚುಮ್ಮಿಯರ ಅತ್ತಿ ಕೂಡ ಬಂದಿದ್ದೀವಿ. ಇವಾಗ 10:30 ಆಗೈತಿ, ಇನ್ನೂ ಯಾರೂ ಬಂದಿಲ್ಲ, ನಾವೇ ಫಸ್ಟ್ ಅಂತ ಅನಿಸುತ್ತೆ ನೋಡಿ. ಬಾಡ ಗ್ರಾಮದ ಕನಕದಾಸರ ಅರಮನೆ ಸುತ್ತಲೂ ತುಂಬ ಚೆನ್ನಾಗೈತಿ. ಒಳಗೆ ಹೆಂಗೈತಿ ಅಂತ ನೋಡ್ಕೊಂಬರೋಣ ನೀವು ಕೂಡ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ನ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಅಂದರೆ ನನ್ನ ವೀಡಿಯೋಸ್ ನೋಟಿಫಿಕೇಷನ್ನು ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಮಾಡಬೇಡಿ, ಆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಈ ಲಾಗಿನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನೀವು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಒನ್ ಡೇ ಪಿಕ್ನಿಕ್ಕು ತುಂಬ ಸ್ಥಳ ನೋಡಬೇಕು ಅಂತ ಅನಿಸುತ್ತೆ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆದರೆ ನಾನು ಇವಾಗ ಬಾಡದ್ದು ಮಾತ್ರ ಒಂದೊಂದೇ ವಿಡಿಯೋ ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸ್ನೇಹಿತರೆ, ನೋಡೋಕ್ಕೂ ಇದು ಆಗೋದಿಲ್ಲ. ಸೊ ಇವತ್ತಿನ ಲಾಗ್ನಲ್ಲಿ ನಾನು ಬಾಡ ಗ್ರಾಮದ ಹಾಕ್ತೀನಿ. ಮುಂದೆ ಯಾವ್ಯಾವ ನೋಡ್ತೀನಿ ಅಂತ ಮುಂದಿನ ಲಾಗ್ನಲ್ಲಿ ನಾನು ವಿಡಿಯೋಸ್ನ ಹಾಕ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಗಾರ್ಡನ್ನು ಅದು. ಸೊ ಮತ್ತೆ ತಡ ನೋಡ್ಕೊಂಬರೋನಲ್ಲ. ಇಲ್ಲಿ ಫೋಟೋ ಶೂಟು ಮಾಡಕತ್ತಾರ ಸ್ನೇಹಿತರೆ. ಸೊ ಬೇಬಿ ಶವರ್ದು ಮಾಡಕತ್ತಾರ. ಆ ಕಡೆ ಮದುವೆಗಿನ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾರಲ್ಲ, ಅದನ್ನೂ ಕೂಡ ಮಾಡಕತ್ತಾರ. ತುಂಬ ಪ್ರಶಾಂತವಾಗೈತಿ ಬೆಳಗ್ಗೆನೆ. ಸೊ ಮಗಳು ಎಕ್ಸಾಮ್ ಮುಗ್ದಿದ್ದು, ಹೀಗಾಗಿ ಸಂಡೇ ರಜೆ ಎಲ್ಲ ಹೋಗಿ ಬರೋಣ, ಒನ್ ಡೇ ಪಿಕ್ನಿಕ್ ಆಗುತ್ತೆ ಅಂತ ಬಂದಿದ್ದೀವಿ ಎಲ್ಲರೂ ಸೇರಿ. ಇಲ್ಲಿ ಕನಕನಾಯಕ ಅಂತ ಕನಕದಾಸರ ಒಂದು ಕುದುರೆ ಮೇಲೆ ನಿಂತ್ಕೊಂಡಿರೋಂಥ ಸ್ಟ್ಯಾಚ್ಯೂ ಐತಿ. ಸೊ ಇದು ಅವರ ಅರಮನೆ. ಸೊ ಅವ್ರ ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಅಂತ. ಇವಾಗ ಸ್ಕೂಲ್ ಹುಡುಗರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಏನು ಅಷ್ಟಕೊಂಡ ಏನು ರಶ್ ಇಲ್ಲ. ಬಾಗಿಲದೊಳಗೆ ಇಬ್ಬರು ಸೈನಿಕರ ಸ್ಟ್ಯಾಚ್ಯೂ ಕೂಡ ಅದಾವು. ಸೊ ಸೈನಿಕರ ನಿಂತ್ಕೊಂಡಾರ ಏನೋ ಅನ್ನೋ ಥರನೇ ಅನ್ಸುತ್ತೆ. ಇಲ್ಲೂ ಕೂಡ ಗಾರ್ಡನ್ ಐತಿ, ತುಂಬ ಚೆನ್ನಾಗಿ ಮಾಡ್ಯಾರ. ಸೊ ಇಲ್ಲೇ ಹತ್ತಿರದವರಿದ್ದರೆ ಖಂಡಿತ ಒನ್ ಡೇ ಪಿಕ್ನಿಕ್ಕಿಗೆ ಅಂತಾದರೂ ಬಂದು ನೋಡ್ಕೊಂಡು ಹೋಗಿ ರಜೆಯಲ್ಲಿ ಅಂತ. ಸೊ ಇನ್ನು ಅರಮನೆ ಹತ್ರನ ಬಂದ್ವಿ. ಅರಮನೆಯಾಗ ಏನೇನೈತಿ ಅಂತ ಎಲ್ಲ ಕೂಡ ನೋಡ್ಕೊಂಡು ಬರೋನು.
ನೋಡಿ ಸ್ನೇಹಿತರೆ, ಇಲ್ಲಿ ಅರಮನೆಯಲ್ಲಿ ಕನಕದಾಸರ ಅವರ ಕೀರ್ತನೆಗಳ ಅವ್ರ ಕೃತಿಗಳ ಬಗ್ಗೆ ಬರೆದಿದ್ದಾರೆ. ಮೇಲೆ ಪೇಂಟಿಂಗ್ಸು ಈ ಥರ ವರ್ಕ್ ಅದಾವು. ಸೊ ಅಷ್ಟು ನೋಡ್ಕೊಂಡು ಹೋಗೋನು. ಸೊ ನೀವೊಮ್ಮೆ ಬಂದರೆ ನಿಧಾನ ಎಲ್ಲ ಕೂಡ ನೋಡ್ಕೊಳ್ಬೋದು. ಅವರ ಜೀವನದಲ್ಲಿ ಆಗಿ ಹೋದಂಥ ಸಂದರ್ಭಗಳ ಚಿತ್ರ ಮತ್ತು ಅದರ ವಿವರಣೆ ಕೂಡ ಕೊಟ್ಟಾರು. ನೋಡಿ, ಇದು ಅರಮನೆಯ ಮೇಲೆ ಬಂದಿದ್ದೀವಿ. ಸೊ ಇಲ್ಲಿ ಕನಕದಾಸರು ರಾಣೆಬೆನ್ನೂರು ಬ್ಯಾಡಗಿ ತಾಲೂಕಿನ ಕದರಮಂಡಲಿ ಆಂಜನೇಯ ದೇವಸ್ಥಾನದೊಳಗೆ ಮೋಹನ ತರಂಗಿಣಿ ಕಾವ್ಯ ಬರೆದ್ರು ಅಂತ ಇಲ್ಲೇ ಇದೆ ಸ್ನೇಹಿತರೆ. ಸೊ ರಾಣೆಬೆನ್ನೂರು ಹತ್ತಿರ ಬರುತ್ತೆ, ಅದು ಬ್ಯಾಡಗಿ ತಾಲೂಕಿನಾಗ ಆಂಜನೇಯ ಕದರಮಂಡಲಿ ಕಾಂತೇಶನ ದೇವಸ್ಥಾನದಲ್ಲಿ ಅಂತ ಅದು ಕೂಡ ಬರೆದಿದ್ದಾರೆ. ಅವರ ಜೀವನ ಚರಿತ್ರೆ ಎಲ್ಲ ಆಗಿ ಹೋಗಿದ್ದೆಲ್ಲ. ನಾವು ಫುಲ್ ಮೇಲೆ ಅದೀವಿ, ಅರಮನೆ ಮೇಲೆ. ಕೆಳಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗಾರ್ಡನ್ನು, ಅದು ಎಲ್ಲ. ನಾವು ಈ ಪಿಕ್ನಿಕ್ಕಿನ ಮುಂದಿನ ವಿಡಿಯೋ ಮುಂದಿನ ಲಾಗ್ನಲ್ಲಿ ಹಾಕ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗಾರ್ಡನ್ನು. ಮೇಲೆ ನಿಂತ್ಕೊಂಡು ನೋಡಿದ್ರೆ, ಅರಮನೆ ಮೇಲೆ ಹತ್ತಿ ನಿಂತ್ಕೊಂಡು ನೋಡಿದ್ರೆ ಪರಿಸರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ನಮ್ಮದು ಪಿಕ್ನಿಕ್ಕಿನ ವಿಡಿಯೋ ಮುಂದಿನ ವ್ಲಾಗ್ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ಲಾಗ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.